ಆಗಬೇಕು, ಉಗಾಗಬೇಕು, ಬಡವರಿಗೆ ಸಹಾಯ ಆಗಬೇಕು. ಮತ್ತು ಯಾವುದೇ ರೀತಿಯ ನಿರ್ಗತಿಕರಿಗೆ ಈಗಲೇ ಕಾನೂನಿನ ಸಲಹೆ ಇಲ್ಲ, ಕೇವಲ ವಕೀಲರಿಂದ ಮಾತ್ರ ಸಾಧ್ಯ. ಏಕೆಂದರೆ ಕೋರ್ಟ್ ಪ್ರೊಸೀಜರ್ಸ್, ಅಲ್ಲಿನ ಕೋರ್ಟಿನ ನಡವಳಿಕೆ ಕೇವಲ ವಕೀಲರಿಗೆ ಮಾತ್ರ ಅದು ನಡೆಸಲಿಕ್ಕೆ ಸಾಧ್ಯ. ಆದ್ದರಿಂದ ಒಂದು ವಕೀಲರ ವಿಂಗ್ ಅವರು ಸಂಘಟನೆಯನ್ನು ಮಾಡಿದರೆ ಆ ಮೂಲಕ ಜಾರಿಗೆ ಇದು ಸಾಕಷ್ಟು ಪ್ರಚಾರ ಇವತ್ತು ಆಗಿದ್ರೂ ಅಕಸ್ಮಾತ್ ನಮ್ಮ ವಕೀಲರು ತಂದೆ ತೀರಿ ಹೋಗಿದ್ದರಿಂದ ಕೆಲವೊಂದು ವಕೀಲರು ಅವರಲ್ಲಿ ಹೋಗಿರೋದ್ರಿಂದ ನಾನು ಸಹ ಹೋಗಿ ಈ ಸಂಘಟನೆಗಾಗಿ ತಾನೇ ಬಂದೆ. ಸಂಘಟನೆಗೆ ಬರಲಿಕ್ಕೆ ಸಾಧ್ಯವಿರುತ್ತಿಲ್ಲ. ಆದರೆ ಈ ಸಂಘಟನೆ ಜನಸಂಘದ ಒಂದು ಸಂಚಾಲಕರಾಗಿದ್ದಾರೆ. ಅವರು ಜಿಲ್ಲೆಗೆ ಹೋಗಿ ಈ ರೀತಿಯ ಸಂಘಟನೆಗಳನ್ನು ಏರ್ಪಡಿಸ್ತಾರೆ. ಹಾಗೆ ನಿಜವಾಗಿ ಇದು ಮುಂದಕ್ಕೆ ಒಂದು ದೊಡ್ಡ ಸಂಘಟನೆ ಆಗುವುದು ಅಂತೇಳಿ ನನ್ನ ಅನಿಸಿಕೆ. ಅದೇ ರೀತಿಯಲ್ಲಿ ಈ ಸಂಘದ ಧೋರಣೆಗಳನ್ನು ಯಾವುದೇ ಇದ್ದರೂ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ನಿಮಗೆಲ್ಲರಿಗೂ ಯಾವ್ಯಾವ ರೀತಿಯಲ್ಲಿ ನಿಮ್ಮ ಸಹಾಯವನ್ನು ಕೋರ್ತಾರೆ, ಆ ರೀತಿಯ ಸಹಾಯವನ್ನು ಕೋರಲಿಕ್ಕೆ ನೀವೆಲ್ಲ ವಕೀಲ ಮಿತ್ರರೆಲ್ಲರೂ ಅದಕ್ಕೆ ನೀವು ತಯಾರಾಗಿರಬೇಕು. ನೀವು ಸಹ ಅದಕ್ಕೆ ನೀವೆಲ್ಲರೂ ಇದರಲ್ಲಿ ಭಾಗಿಯಾಗಿ ಮುಂದಕ್ಕೂ ಈ ಸಂಘದ ಕಾರ್ಯಕಲಾಪಗಳಿಗೆ ನಿಮ್ಮ ಸಹಕಾರವನ್ನು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಲ್ಲದೆ ಶ್ರೀಮಾನ್ ಮುಸ್ತಫರಯ್ಯವರ ಪರಿಚಯ ನನಗೆ ತುಂಬ ಚೆನ್ನಾಗಿ ಇರೋದರಿಂದ, ಅವರು ಮಡಿಕೇರಿಯಲ್ಲಿ ವಾಸ ಇದ್ದರು. ಆದ್ದರಿಂದ ನನಗೆ ಅವರು ತುಂಬ ಪರಿಚಯ ಇರೋದರಿಂದ ಅವರು ನನ್ನನ್ನು ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ಕೇಳಿಕೊಂಡಿದ್ದರು. ಉದ್ದೇಶ ಒಳ್ಳೆಯದಿರೋದ್ರಿಂದ ನಾನು ಸಹ ನನ್ನ ಅದೇ ರೀತಿ ಇದನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂತ ದುರ್ಗಾಪುರದಲ್ಲಿ ಕೇಳಿಕೊಂಡ ಮೇಲೆ ಅವರು ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ. ನೀವೆಲ್ಲರೂ ಈ ನಾನು ನನ್ನ ಎರಡು ಮಾತನ್ನು ಮುಗಿಸ್ತೇವೆ. ಹಾಗೂ ವಕೀಲ ಘಟಕದ ವ್ಯವಹಾರಗಳ ಮೂಲಕ ಕಾನೂನಿನ ಚೌಕಟ್ಟಿನಲ್ಲಿ ವಕೀಲರುಗಳ ಮೂಲಕ ಯಾವ ರೀತಿ ನಾವು ಜಾರಿಗೊಳಿಸಬಹುದು ಎಂಬುದನ್ನು ಅತ್ಯಂತ ಸುತ್ತುವರಿಸಿದಂತಹ ನಮ್ಮ ಹಿರಿಯ ವಕೀಲರಾದ ಶ್ರೀಯುತ ಪಿ ಜಿನಪ್ಪ ಅವರಿಗೆ ನನ್ನ ಪರವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದುರ್ಗಾಪ್ರಸಾದ್ ಅವರು ಒಂದೆರಡು ಮಾತುಗಳನ್ನು ಜಯ ಕರ್ನಾಟಕ ಪ್ರಮುಖ ಜಿಲ್ಲೆಯ ಸಾರ್ವಜನಿಕರೊಂದಿಗೆ ಹೇಳಿಕೊಳ್ಳಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ವಕೀಲರ ಘಟಕದ ನಾವು ಪದಾಧಿಕಾರಿಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸರ್ಕಾರದ ಎಚ್ಚರಿಸಲಿಕ್ಕೋಸ್ಕರ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಜಯ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜಯ ಕರ್ನಾಟಕ ಸ್ಥಾಪನೆಯಾಗಿದೆ. ಕೊಡಗು ಜಿಲ್ಲೆಯ ಜಯ ಕರ್ನಾಟಕ ಕಾರ್ಯಕರ್ತರಿಗೆ ಕಾನೂನಿನ ರೀತಿಯಲ್ಲಿ ಯಾವುದೇ ತೊಂದರೆ ಉಂಟಾಗ ತಕ್ಷಣ ನಮ್ಮ ವಕೀಲರ ಘಟಕ ಅವರಿಗೆ ಸ್ಪಂದಿಸ್ತದೆ. ದಿನದ 24 ಗಂಟೆ ಅವರು ನಮ್ಮ ಜಿಲ್ಲಾಧ್ಯಕ್ಷರಿರ್ತಾರೆ, ನಾನಿರ್ತೀನಿ. ಯಾವುದೇ ನಮ್ಮ ನಂಬರಿಗೆ ಫೋನ್ ಮಾಡಿ ನಾವು ಉಚಿತವಾಗಿ 28 ಜಿಲ್ಲೆ ಏನಿದ್ದಾವೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಈಗಾಗಲೇ 10 ಜಿಲ್ಲೆಗಳ ಜಿಲ್ಲಾ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿ 1 ಲಕ್ಷ ವಕೀಲರಿದ್ದಾರೆ. ಈ 1 ಲಕ್ಷ ವಕೀಲರಲ್ಲಿ 15,000 ವಕೀಲರು ಆಲ್ರೆಡಿ ವಿಶ್ರಾಂತಿಯಲ್ಲಿದ್ದಾರೆ. ಇನ್ನುಳಿದ 5,000 ವಕೀಲರು ರಾಜಕೀಯ ಪಕ್ಷಗಳನ್ನು ಸೇರಿಸಿಕೊಂಡು ರಾಜಕೀಯದಲ್ಲಿ ತಲ್ಲೀನರಾಗಿದ್ದಾರೆ. ಕೇವಲ ನನ್ನ ಮುಖ್ಯ ಉದ್ದೇಶ ಜೈ ಕರ್ನಾಟಕದ ವಕೀಲರ ಘಟಕಕ್ಕೆ ಪ್ರತಿ ಜಿಲ್ಲೆಯಲ್ಲಿ 1000 ವಕೀಲರನ್ನ ಸದಸ್ಯತ್ವ ಮಾಡುವಂಥದ್ದು. ಆದರೆ ಕೊಡಗು ಜಿಲ್ಲೆಯಲ್ಲಿ ಅಷ್ಟೇ ಇಲ್ಲ, ಉಳಿದ ಜಿಲ್ಲೆಯಲ್ಲಿ ಎಲ್ಲವೂ ಈಗ ನಾನು 10 ಜಿಲ್ಲೆಯಲ್ಲಿ ಮಾಡಿದಲ್ಲಿ ಸಮಾವೇಶವನ್ನು ಮಾಡಿ ನಮ್ಮ ವಕೀಲರಿಗೆ ಕಲ್ಯಾಣ ನಿಧಿ ಏನಿದೆ 1.5 ಲಕ್ಷ ಕೊಡುವಂತಹ ವಕೀಲರ ಬಡಾವಣೆಯನ್ನು ನಿರ್ಮಿಸಬೇಕು. ಇನ್ನಿತರ ಹಲವಾರು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯಣ್ಣ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುತ್ತಪ್ರಯ್ಯವರು ನಮ್ಮ ಬೆಂಗಾವಲಿಗಿರ್ತಾರೆ. ಜಯ ಕರ್ನಾಟಕದ 10 ಲಕ್ಷ ಕಾರ್ಯಕರ್ತರು ಏನು ರಾಜ್ಯದಲ್ಲಿದ್ದಾರೆ, ಇವತ್ತು ಆ 10 ಲಕ್ಷ ಕಾರ್ಯಕರ್ತರು ನಮ್ಮ ವಕೀಲರ ಘಟಕದ ಒಟ್ಟಿಗೆ ಸೇರಿ ನಿತ್ಯ ಮಾತೃ ಸರ್ಕಾರ ಎಚ್ಚರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಾವು ಯಾವುದೇ ಒಂದು ಕಾನೂನು ಪರವಾಗಿ ಹೋರಾಟ ಮಾಡಿದಾಗ ಅವರೆಲ್ಲರೂ ನಮಗೆ ಸಹಕಾರ ನೀಡ್ತಾರೆ. ಅದೇ ರೀತಿ ನಮ್ಮ ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಅದೇ ರೀತಿಯ ಕಾರ್ಯಕ್ರಮಗಳನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಕೀಲರ ಘಟಕ ಮಾಡೋದರ ಮುಖಾಂತರ ರಾಜ್ಯದ ಜನತೆಯನ್ನ ಎಚ್ಚರಿಸುವ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಹಾಕೊಳ್ತಾ ಇದ್ದೀವಿ. ಅದೇ ರೀತಿ
ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುತ್ತಪ್ಪರವರ ಆದೇಶದ ಮೇರೆಗೆ ನಾನು ಕೊಡಗು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಯುವ ವಕೀಲ ಶ್ರೀ ಎ.ಡಿ. ಗಿರಿ ಮುತ್ತಪ್ಪರವರನ್ನ ನೇಮಕ ಮಾಡಲಾಗಿದೆ. ಕಾರ್ಯಾಧ್ಯಕ್ಷರಾಗಿ ರುದ್ರಪ್ರಸನ್ನ ಅವರನ್ನು ಆಯ್ಕೆ ಮಾಡಿದೆ ಹಾಗೂ ಉಪಾಧ್ಯಕ್ಷರನ್ನಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೊಡಗು ಜಿಲ್ಲೆಯ ವಕೀಲರ ಘಟಕವು ಕೊಡಗು ಜಿಲ್ಲಾ ಜಯ ಕರ್ನಾಟಕದ ಕಾರ್ಯಕರ್ತರಿಗೆ ಕಾನೂನಿನ ಯಾವುದೇ ತೊಂದರೆ ಉಂಟಾಗಲಿ ಅವರಿಗೆ ಉಚಿತ ನೆರವನ್ನು ನೀಡುತ್ತದೆ. ಜಯ ಕರ್ನಾಟಕದ ಜಿಲ್ಲಾಧ್ಯಕ್ಷರು ಪ್ರಸನ್ನ ಪಟ್ಟಿದ್ದಾರೆ. ಅವರು ಕೂಡ ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ಸಂಪರ್ಕದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡುವಾಗ ವಕೀಲರನ್ನು ವಿಶ್ವಾಸಕ್ಕೆ ತರಬೇಕು. ಅದೇ ರೀತಿ ನಾವು ವಕೀಲರ ಘಟಕವು ಕೂಡ ಜಿಲ್ಲಾ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಯಲ್ಲಿ ನಡೆಯುವ ಪ್ರತಿಯೊಂದು ಜಯ ಕರ್ನಾಟಕದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ನೆರವನ್ನು ಅವರಿಗೆ ಕೊಡುತ್ತಾರೆ ಹಾಗೂ ಎಲ್ಲರ ಪರಗಳನ್ನು ಆತ್ಮೀಯವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿರುವಂತಹ ನಮ್ಮ ಹಿರಿಯ ವಕೀಲರಾದ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ಮತ್ತೊಬ್ಬರು ಮುಖ್ಯ ಅತಿಥಿಗಳಾದ ಶ್ರೀಯುತ ಗಿರಿತೋಪರವಾಗಿ ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ ಮತ್ತು ಎಲ್ಲರ ಪರವಾಗಿ ಆತ್ಮೀಯವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಮತ್ತೊಬ್ಬರು ಮುಖ್ಯ ಅತಿಥಿಗಳಾದ ಶ್ರೀಯುತ ಸಂಜಯ್ ರಾಜರು ಕೂಡ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೆಯೇ ಶ್ರೀಯುತ ಅಶೋಕ್ ಕುಮಾರ್ ಅವರು ಕೂಡ ಎಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಅರ್ಪಿಸುತ್ತೇನೆ. ಮತ್ತೊಬ್ಬರು ಅತಿಥಿಯಾದ ಶ್ರೀಯುತ ಅರುಣ್ ಕುಮಾರ್ ಅವರಿಗೆ ಕೂಡ ಅತಿಥಿಯಾದ ಶ್ರೀಯುತ ನಂಜಪ್ಪ ಅವರು ಕೂಡ ಆತ್ಮೀಯವಾಗಿ ಅರ್ಪಿಸುತ್ತೇನೆ. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ವಕೀಲರಿಗೂ ಕೂಡ ಎಲ್ಲ ವಕೀಲರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿಯೂ ಹಾಗೂ ಜಿಲ್ಲಾ ಜಯಕರಣ ಸಂಘಟನೆ ವತಿಯಿಂದ ಆತ್ಮೀಯವಾದಂತಹ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಸಂಘಟನೆ ಕಾರ್ಯಕರ್ತರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ವಂದಿಸುತ್ತಾ ನಾನು ಈ ವಂದನಾ ಪ್ರಮಾಣ ಮುಗಿಸುತ್ತೇನೆ. ಧನ್ಯವಾದಗಳು. ಹೌದಾ? ಶನಿವಾರ ಸಂತೆ ಒಂದು ನಿಮಿಷ ಅವ್ರಿಗೆ ಸರ್ ಶನಿವಾರ ಸಂತೆ ಇದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಹಲೋ ಅದು ಯಾವ್ದು ಫಿಕ್ಸ್ ಮಾಡಿ ನೀವು ಹಂಗೆ ಕುಂತ್ಬಿಡಿ ಸಾಕು. ವಿಷಯ ನೋಡೋದು ಫುಲ್ ತೆಗಿ ಯಾವ್ದು ನೋಡ್ತಿದ್ದು ಬಂದಿಲ್ಲ. ಇಲ್ಲಿ ಬಿಡೋದು ಅಲ್ಲಿ ಹೆಂಗ್ಸು ಮಲಗಿನ ಸರಿ ಇದು
ಬಟ್ಟೆ ಸಮಯ ತೆಗೆದುಕೊಳ್ಳಿ. ಗಾಡಿ ಬರ್ಕೊಂಡ ಸಾಮಾನು ಇಟ್ಕೊಂಡ ಆಯ್ತಾ ಅನ್ಕೊಂಡ ಸಾರಾಯಿ ಗಿರಾಯಿ ಬರದ ಬರೋದು ಮಂತ ತಗೊಳ್ಳಿ. ಅದೆಲ್ಲ ಜನರು ನೋಡೋಕೆ ಇದೆಲ್ಲ ಟಿ ವಿಲೆಲ್ಲ ಬರ್ತದೆ. ಅಣ್ಣ ಇದು ಹೂ ಕೊಡಿಯಲ್ಲಿ ಅಲ್ಲಿ ಇಟ್ಕೊಳ್ಳಿ, ಆಮೇಲೆ ಬ್ಲೇಡ್ ಅದೆಲ್ಲ ಅವರು ಅಂದ್ರೆ ಕಳೆದ 23ನೇ ತಾರೀಕು ಮಧ್ಯಾಹ್ನ KSRTC ಬಸ್ ಸ್ಟ್ಯಾಂಡಲ್ಲಿ ಒಂದು ಹೆಣ್ಣಿನ ಶವ ದೊರಕಿದೆ. ಆ ಶವವನ್ನು ಇವತ್ತು ಜೈ ಕರ್ನಾಟಕ ಸಂಘಟನೆ ಹಾಗೂ ಶ್ರೀ ಕಾವೇರಿ ಆಟೋಚಾಲಕರ ಸಂಘಟನೆ ಸೇರಿ ಈ ಒಂದು ಅಂತಿಮ ಕಾರ್ಯವನ್ನು ಇದು ಮಾಡ್ಕೊಂಡಿದ್ದೀವಿ, ಅಂತ್ಯ ಸಂಸ್ಕಾರ ನಡೆಸಿದ್ದೀವಿ. ಮತ್ತು ಇವತ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಶವ ಆಗಲಿ ಅನಾಥ ಶವ ಆಗಿ ಇದು ಮಾಡೋಕ್ಕಿಲ್ಲ. ಜೈ ಕರ್ನಾಟಕ ಸಂಘಟನೆ ಹಾಗೂ ಶ್ರೀ ಕಾವೇರಿ ಆಟೋಚಾಲಕರು ಸೇರಿ ಸಮಾಜ ಸೇವೆಗೆ ಎಲ್ಲರೂ ಸಿದ್ಧಾಗಿರ್ತೀವಿ. ಜೈ ಕರ್ನಾಟಕದವರು ಹಾಗೂ ಜೈ ಶ್ರೀ ಕಾವೇರಿ ನಮ್ಮ ಉದ್ದೇಶನೇ ಇದು. ಇನ್ನು ಮುಂದೆ ಸಮಾಜ ಸೇವೆ ಮಾಡಬೇಕು. ಒಂದು ಸಮಾಜ ಸೇವೆಗೋಸ್ಕರ ನಮ್ಮ ಯಾವಾಗಲೂ ದಿನನಿತ್ಯ ನಮ್ಮ ದುಡಿಮೆ ಇದ್ದಿದೆ. ಇದು ಅನಾಥ ಶವ ಆಗಲಿ ಅಥವಾ ಇನ್ನೊಂದಾಗಲಿ ಇದ್ರ ಮುಂದೆ ನಾವು ಎಲ್ಲ ಜಂಟಿಯಾಗಿ ನಾವು ಯಾವುದೇ ಒಂದು ಇದರಿಂದ ಅಂತ್ಯ ಸಂಸ್ಕಾರದಲ್ಲಿ ನಾವು ಪಾಲ್ಗೊಳ್ತೀವಿ. ಸೇರಿ ನಾವೆಲ್ಲ ಕಾರ್ಯವರು ಮತ್ತು ಜೈ ಕರ್ನಾಟಕ ಸಂಘಟನೆ ಸೇರಿ ನಾವು ಇದು ಮಾಡ್ತೀವಿ ಹೇಳ್ತೇವೆ. ಇದನ್ನ ನಾನು ಅನಾಥ ಶವ ಅಂತ ಹೇಳೋಕ್ಕೆ ಇಷ್ಟಪಡೋಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಜಯ ಕರ್ನಾಟಕ ಇರೋವಂಥ ಕರ್ನಾಟಕದಲ್ಲಿ ಯಾರು ಅನಾಥ ಅಲ್ಲ. ಆದರೂ ಸಹ ಇವರ ವಾರಸುದಾರರು ಯಾರು ಇಲ್ಲದ ಕಾರಣ ಜಯ ಕರ್ನಾಟಕ ಹಾಗೂ ಕಾವೇರಿ ಆಟೋ ಚಾಲಕ ಸಂಘದವರು ಸೇರಿಬಿಟ್ಟು ಇವ್ರದ್ದೊಂದು ಅಂತಿಮ ಸಂಸ್ಕಾರನ ನೆರವೇರಿಸ್ತೀವಿ. ಮತ್ತು ಅವರು ಎಲ್ಲಿಯವರೇ ಆಗಿರಲಿ, ಎಲ್ಲಿಯವರಲ್ಲಿ ಹೇಗೆ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಒಂದು ಎರಡು ಮಾತನ್ನು ನಮ್ಮ ಬ್ಲೆಸ್ಸಿಂಗ್ಸ್. ಆಂಟಿ ಲೈನ್ ಬನ್ನಿ ನೀವು. ಇಲ್ಲಿ ಬಂದು ಕೊಡ್ಬಿಡ್ರಿ. ಇವಾಗ ಪುನಃ ಈ ಕಡೆ ಬಂತ ಆ ಕಡೆ ರೈಸ್ ಮಾಡೋದಿಲ್ಲ ರೈಸ್ ಮಾತಾಡಿದ್ರೆ
ಬಿಸಿಲಿದೆ ನೋಡಿ ಊಟ ಮಾಡಿ ಆಯ್ತು ಬಂದು ಫೋಟೋ ನೋಟಿಸ್ ಆಯ್ತು ನಾಳೆ ಕನ್ನಡ ಜನ ಚಂದ ಕನ್ನಡ ನುಡಿ ಚಂದ ಮಲ್ಲಿಗೆ ಹೂವ ನೋಡ ಮೈಸೂರು ಜಿಲ್ಲೆ ನೋಡ ಮಲ್ಲಿಗೆ ಹೂವ ನೋಡ ನೀನೊಮ್ಮೆ ಬಂದು ನೋಡ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ನಾಡು ಚಂದ ಕನ್ನಡ ಭಾಷೆ ಅಂದ ಕನ್ನಡ ಜನ ಚಂದ ನಮ್ಮ ಕನ್ನಡ ನುಡಿ ಚಂದ ಕನ್ನಡ ಜನ ಶಿವಮೊಗ್ಗ ಜಿಲ್ಲೆ ನೋಡ ಸೀತಾಳೆ ಹೂವ ನೋಡ ಶಿವಮೊಗ್ಗ ಜಿಲ್ಲೆ ನೋಡ ಅಧ್ಯಕ್ಷರು ಯುನೈಟೆಡ್ ಅಸಿಸ್ಟೆಂಟ್ ವರ್ಕರ್ಸ್ ಯೂನಿಯನ್ ಸೋಮಪೇಟ್ ಸೋಮಪ್ಪ ಇವರು ಕೂಡ ಜಿಲ್ಲಾ ಅಧ್ಯಕ್ಷರು ಆದ ಶ್ರೀಮಾನ್ ಶ್ರೀ ಪ್ರಸನ್ನ ಭಟ್ಟರ್ ಇವರು ಕೂಡ ಆಗಮಿಸಿದ್ದಾರೆ. ಆಹ್ವಾನಿಸುತ್ತಿದ್ದೇವೆ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ವಹಿಸಲಿದ್ದರೆ ಅಕ್ಷರ ದಾಸೋಹದ ಜಿಲ್ಲಾ ಅಧ್ಯಕ್ಷರು ಆದ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಅಕ್ಷರ ದಾಸೋಹದ ನಾಯಕ ಶ್ರೀ ಯೋಗೇಶ್ ಕುಮಾರ್ ನಂಜಪ್ಪ ಇವರ ಅಧ್ಯಕ್ಷತೆಯಲ್ಲಿ ಸಭೆ ಪ್ರಾರಂಭಗೊಳ್ಳಲಿದೆ. ಇವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಕಾವೇರಿ ಆಟೋ ಚಾಲಕರ ಸಂಘದ ಸಹಾಯಕರಾದ ಖ್ಯಾತ ವಕೀಲರು ಕೂಡ ಆದ ಕುಂಜ ಅಬ್ದುಲ್ಲಾ ಇವರನ್ನು ಕೂಡ ಕಾರ್ಯದರ್ಶಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಕಾನೂನು ಸಲಹೆಗಾರರು ಆದ ಅದೇ ರೀತಿ ಸೋಮವಾರಪೇಟೆ ತಾಲೂಕಿನ ಅಕ್ಷರದಾಸೋಹದ ಅಧ್ಯಕ್ಷರು ಆದ TM ಕಾವೇರಿ ಇವರಿಗೂ ಕೂಡ ಸ್ವಾಗತ. ಹೆಚ್ಚಿನ ಮಟ್ಟದಲ್ಲಿ ಶ್ರಮಿಸಿ ನಮ್ಮ ಸಂಘಟನೆಯನ್ನು ಬೆಳೆಸಬೇಕು ಅಂತ ಕೋರ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಅದೇ ರೀತಿ ನಿಮ್ದು ಏನೇ ಸಮಸ್ಯೆಗಳಿದ್ದರೂ ನಾವು ಕೊಡಗು ಜಿಲ್ಲೆಯಲ್ಲಿ ನಮ್ಮ ಕೊಡಗು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಂತಹ ಪ್ರಸನ್ನ ಅವರು ಹಾಗೂ ಮಹಿಳಾ ಅಧ್ಯಕ್ಷರಾದ ಸಂಗೀತ ಅವರಿಬ್ಬರು ಇದ್ದಾರೆ. ನಿಮ್ಗೆ ಏನೇ ಸಮಸ್ಯೆಗಳಿದ್ದರೂ ಬೇಡಿಕೆ ಇದ್ದರೂ ಅವರ ಮುಖಾಂತರ ನಮ್ಮ ಜಯಕನ್ನಡ ಸಂಘಟನೆ ತಲುಪಿಸ್ಬೋದು. ನಿಮ್ಗೆ ಏನೇ ಸಮಸ್ಯೆಗಳಿದ್ದರೂ ನಮ್ಮ ಸಂಪೂರ್ಣ ಸಹಕಾರ ಇರ್ತದೆ. ಅದನ್ನು ನಾವು ಸಂಪೂರ್ಣವಾಗಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಕನ್ನಡಿಯನ್ನು ಕೆಲಬೇಕೆಂದು ಮನವಿ. ಹಾಗೂ ನನ್ನ ಅಕ್ಕ ತಂಗಿಯರಿಗೆ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ಸ್ನೇಹಿತರು ಅಂದರೆ ಯೋಗೇಶ್ ನನ್ನ ಸ್ನೇಹಿತರವರು. ಇಷ್ಟು ಮಹಿಳೆಯರನ್ನು ಒಂದಾಗಿ ಕೂರಿಸುವಂಥದ್ದು ಭಾಳ ಕಷ್ಟವಾದಂಥ ಕೆಲಸ. ಆದರೆ ನಮ್ಮ ಯೋಗೇಶ್ ಅವರು ಈ ಕೆಲಸವನ್ನು ಮಾಡಿ ಒಂದು ಸಾಧನೆಯನ್ನು ತೋರಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ನಮ್ಮ ಯೋಗೇಶ್ ಅವರು ನಮ್ಮ ಜಯ ಕರ್ನಾಟಕ ಕಚೇರಿಗೆ ಬಂದು
ಅಣ್ಣ ನಾವೊಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನೀವೇನಾದ್ರು ಒಂದು ಡೊನೇಷನ್ ಕೊಡಬೇಕು ಅಂತ ಕೇಳಿದಾಗ ನಾವು ಸನ್ಮಾನ್ಯ ಮುತ್ತಪ್ಪರಯ್ಯವರಿಗೆ ಈ ಒಂದು ಪತ್ರನ ಬರೆದು ಕೇಳಿದ್ವಿ, ಅಣ್ಣ ಏನೋ ಒಂದು ಸಹಾಯ ಕೇಳ್ತಾ ಇದ್ದಾರೆ ಅಂತ. ಆಗ ಸನ್ಮಾನ್ಯ ಮುತ್ತಪ್ಪರಯ್ಯವರು ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಪ್ಪರಯ್ಯವರು ಹೇಳಿದರು, ಪ್ರಸನ್ನ ಅವರೇ ಸಣ್ಣ ಡೊನೇಷನ್ ಕೊಟ್ಬಿಟ್ಟು ಆ ಹೆಣ್ಣು ಕಾರ್ಯಕ್ರಮ ಇಟ್ಕೊಳ್ಳಿ ಅಂತ ನಮಗೊಂದು ಸಂದೇಶವನ್ನು ಕಳಿಸಿದರು. ಅದೇ ರೀತಿಯಲ್ಲಿ ಹೃದಯದ ಬಗ್ಗೆ ಮೂಳೆ ತಜ್ಞರು ಅವರೆಲ್ಲ ಬರ್ತಾ ಇದ್ದಾರೆ, ಉಚಿತವಾದ ತಪಾಸಣೆ ಮಾಡ್ತಾ ಇದ್ದಾರೆ. ಹಾಗೂ ಇವರಿಗೆ ಆಪರೇಷನ್ ಆಗಬೇಕು ಅಂತ ಹೇಳಿದ್ರೆ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿ ಬಂದು ಉಚಿತವಾದಂತಹ ಸೇವೆಯನ್ನು ಸನ್ಮಾನ್ಯ ಮುತ್ತಪ್ಪರಯ್ಯವರು ಈ ಕೊಡಗು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅಂಥ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಮನೆ ಹತ್ರ ಊರಿನವರಾಗಿರ್ಬೋದು, ಅವರು ಅಂಥ ಪೇಷಂಟ್ಗಳಿದ್ದರೆ ನಮ್ಮ ಕೊಡಗು ಜಿಲ್ಲೆ ಶಾಖೆ AVC ಗದ್ದಿಗೆ ಹತ್ರ ಇದೆ, ಅವರ ಹೆಸರನ್ನ ನೋಂದಾಯಿಸಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೂ ನಮ್ಮ ಯೋಗೀಶ್ ಅವರಿದ್ದಾಗೆ ಅಕ್ಷರ ದಾಸೋಹದ ಹೆಣ್ಣುಮಕ್ಕಳಿಗೆ ಸರ್ಕಾರದಿಂದ ನಿಗದಿತವಾದಂತಹ ಒಂದು ಹಣವನ್ನು ನಿಗದಿಪಡಿಸಬೇಕು ಅಂತ ಅವ್ರದ್ದು ಬಹಳ ಆಸೆ ಇದೆ. ಆ ಒಂದು ಆಸೆಗೆ ಜೈ ಕರ್ನಾಟಕ ನಿಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತೆ. ಯಾವುದೇ ಒಂದು ಪ್ರತಿಭಟನೆಗಾದರೂ ಸಹಿತ ನಾವು ಜೈ ಕರ್ನಾಟಕದವರು ಸಿದ್ಧವಾಗಿದ್ದೇವೆ. ಜೈ ಕರ್ನಾಟಕ ಇವತ್ತು ನಿಮ್ಮ ಮುಂದೆ ಘೋಷಣೆ ಮಾಡಿ ಹೇಳ್ತಾ ಇದೆ, ಬಡವರಿಗಾಗಿ ಹುಟ್ಟಿದಂಥ ಈ ಜೈ ಕರ್ನಾಟಕದ ಸಂಘ, ಸನ್ಮಾನ್ಯ ಮುತ್ತಪ್ಪರಯ್ಯವರು ಸ್ಥಾಪಿಸಿರುವ ಸಂಘ ಜೈ ಕರ್ನಾಟಕ ನಿಮ್ಮ ಜೊತೆ ಇದೆ ಮಾತು ಆಡಲಿಕ್ಕೆ ಅನುವು ಮಾಡಿಕೊಂಡಂತಹ ವೇದಿಕೆಗೆ ನನ್ನ ವಂದನೆ ತೋರಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಜೈ ಕರ್ನಾಟಕ ಸಂಘಟನೆಯ ನನ್ನ ಎಲ್ಲ ಮಿತ್ರರೇ ಹಾಗೂ ಬಿಸಿ ಊಟ ತಯಾರು ಮಾಡಿ ಮಕ್ಕಳಿಗೆ ಪ್ರೀತಿಯಿಂದ ಪ್ರತಿನಿತ್ಯ ಉಣಬಡಿಸುವ ನಮ್ಮ ಕೊಡಗು ಜಿಲ್ಲೆಯ ತಾಯಿಯರೇ, ವಿದ್ಯಾದಾನ ಎಲ್ಲ ಕಾರ್ಯಕ್ಕಿಂತ ಮಿಗಿಲಾದ್ದು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ವಿದ್ಯೆಯನ್ನು ದಾನ ಮಾಡಿದರೆ ಆ ದಾನ ಬಹಳ ಶ್ರೇಷ್ಠವಾಗುತ್ತೆ. ನಿತ್ಯ ವಿದ್ಯಾದಾನ ನಡೆಯುವ ಒಂದು ಜಾಗದಲ್ಲಿ ಆ ಪುಟ್ಟ ಮಕ್ಕಳಿಗೆ ಪ್ರತಿನಿತ್ಯ ಸರ್ಕಾರದ ಕಾರ್ಯಕ್ರಮವೇ ಇರ್ಬೋದು, ಆ ಕಾರ್ಯಕ್ರಮದಲ್ಲಿ ಇಲಾಖೆಯ ಭಾಳ ಹಿರಿಯ ಅಧಿಕಾರಿಗಳು ಸುರೇಶ್ ಅವರು ಬಂದಾಗ ಈ ಜಿಲ್ಲೆಗೆ ಹೇಳಿದರು, ನಾವು ಕೂಡ ನಾನು ಮಾಧ್ಯಮದಲ್ಲಿ ನನ್ನ ಪತ್ರಿಕೆಗಳಲ್ಲಿ ಎಲ್ಲ ಸಂಘಟಕರಾಗಬೇಕು, ಅದರಲ್ಲಂತೂ ಮಹಿಳೆಯರು ಸಂಘಟಕರಾಗಬೇಕು. ಸಂಘಟಕರಾದಾಗ ನಮಗೆ ಏನು ಸಿಗುತ್ತೆ? ಯಾವ ಮಗು ಕೂಡ ಅಳದೇ ಇದ್ದರೆ ತಾಯಿನ ನಾವು ಕೂಡ ಹತ್ರ ಹೋಗೋದಿಲ್ಲ. ಯಾಕೆಂದರೆ ಮಗು ಅಳ್ತಾ ಇಲ್ಲ ಅಂದರೆ ಹಾಲು ಬೇಡ ಅಂತ ಕಾಣುತ್ತೆ. ನಾನೇನಾದರೂ ಹಾಲು ಕಳಿಸ್ಬಿಟ್ರೆ ಅದಕ್ಕೆ ಅಜೀರ್ಣ ಆಗಿರುತ್ತೆ, ಅನಾರೋಗ್ಯ ಬರುತ್ತೆ ಅಂತೇಳಿ ತಾಯಿ ಹಾಲು ಕಳಿಸ್ತಾರೆ. ಆದ್ದರಿಂದ ಹಸಿದಾಗ ಅವಶ್ಯಕತೆ ಇದ್ದಾಗ ನಮ್ಮ ಅವಶ್ಯಕತೆಗಳನ್ನು ಸಂಬಂಧಪಟ್ಟವರಲ್ಲಿ ನಾವು ಕೇಳಿಕೊಳ್ಳೇಬೇಕು. ಅದಕ್ಕೆ ಒಂದು ಸಾಂಘಿಕ ಶಕ್ತಿ ಇದೆ. ಇಡೀ ಆ ಸಾಂಘಿಕ ಶಕ್ತಿ ಇದೆಯಲ್ಲ, ಅದರಿಂದ ನಮ್ಮ ಕಾರ್ಯಗಳನ್ನು ನಾವು ಮಾಡಿಕೊಳ್ಬೋದು. ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಮುತ್ತಪ್ಪರಯ್ಯವರು ಎಲ್ಲ ವಿಭಾಗಗಳನ್ನು, ಎಲ್ಲ ವಲಯಗಳನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ತಾ ಸಾಕು. ಏನಾಗಿದೆ ವಕೀಲರ ವೇದಿಕೆ ಇದೆ, ಪ್ರಚಾರ ವೇದಿಕೆ ಇದೆ, ಮಹಿಳಾ ವೇದಿಕೆ ಇದೆ, ಅಲ್ಪಸಂಖ್ಯಾತರ ವೇದಿಕೆ ಇದೆ. ಎಲ್ಲ ವಲಯಗಳನ್ನು ಅವರು ಸಂಘಟನೆ ಮಾಡ್ತಾ ಹೋಗ್ತಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಯುವಕರನ್ನು, ಯುವತಿಯರನ್ನು ಹೆಚ್ಚು ಕಡಿಮೆ ಆದರೂ ಸಾಸಿವೆ ಡಬ್ಬಿನ ತೊಗರಿಬೇಳೆ ಡಬ್ಬಿನ ಎಲ್ಲಾದರೂ ಸಿಗಬಹುದು ಕಾಣುತ್ತೆ. ಇವರಷ್ಟು ಕಡಿಮೆ ಮಾಡಿರಲ್ಲ. ನಿಮ್ಮ ಸಂಘಟನೆಗಾಗಿ, ನಿಮ್ಮ ಸಂಘಟನೆಗಾಗಿ ಹೇಳ್ಕೊಳ್ಳಿ ಅಂತ ಹೇಳ್ತೇನೆ. ನಾನು ಮುಖ್ಯವಾಗಿ ಗಾಯಕ ಹೆಚ್ಚು ಮಾತಾಡೋದಲ್ಲ, ಆದರೂ ಕನ್ನಡ ಮಾತ್ರ ನಾನು ಮಾತಾಡ್ತೀನಿ. ನಿಮ್ಮೆಲ್ಲರೂ ಸಂತೋಷಪಡಿಸದೆ ಒಬ್ಬ ಗಾಯಕನ, ಒಂದು ಗಾಯಕನಾಗಿ ಒಂದು ನಾಡಗೀತೆಯನ್ನು ನಮ್ಮ ಮುಂದೆ
ಹಾಗೂ ನನ್ನ ಮಹಿಳೆಯರಂಥ ಆತ್ಮೀಯ ಮಹಿಳೆಯರೇ ಹಾಗೂ ಅಕ್ಕ ತಂಗಿಯರೇ ಹಾಗೂ ಜೈ ಕರ್ನಾಟಕ ಸಂಘದ ಎಲ್ಲ ಬಾಂಧವರೇ, ನಮ್ಮ ಕರ್ನಾಟಕ ರಾಜ್ಯ ಅಕ್ಷರದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದು ನಮಗೆ ನಿನ್ನೆ ನಮ್ಮ ಅಧ್ಯಕ್ಷರಾದ ಯೋಗೇಶ್ವರರು ಬರ ಮಾಡಿಕೊಂಡಿದ್ದರು. ಆದರೆ ನಮಗೆ ಬರಲಿಕ್ಕೆ ತುಂಬ ತಡವಾದಿಂದ ಶ್ರಮಿಸುತ್ತಿದೆ. ಆದರೆ ಬರೋ ತಮ್ಮ ಪಾಲ್ಗೊಳ್ಳುವಿಕೆಯನ್ನು ನಾವು ಕಾತರದಿಂದ ನೋಡ್ತೇವೆ. ಸಭೆಯಲ್ಲಿ ಎಲ್ಲ ಬಂದ ದಿವಸ ಇರ್ಲಿ ಅಂತ ತುಂಬಾ ಜನ ಸೇರ್ಬೋದು. ರಜಾ ಮತ್ತೆ ಮಕ್ಕಳಲ್ಲಿ ಗ್ರೌಂಡ್ ಬಂದಿರ್ತಾರಲ್ಲ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ರೆ ಸಣ್ಣದು ಫ್ಲೇಮು ಉಂಟು, ಅದು ಉಂಟಂತೆ. ತೆಗಿಯೋ ವಿಷಯನೇ ಇಲ್ಲ. ನಾ ಇಲ್ಲಿ ತೆಕ್ಕೊಂಡು ಹೋಗೋದು, ನಾ ಹಿಂದೆ ಹತ್ತು ಬಿಡ್ತೀನಿ ಈಗ.
ಸೆಕೆಂಡ್ ಕಾರ್ಗೆ ಆಯ್ತಾ? सलीम जल्दी आप ये उठ जा रही बिजी ಅಲ್ಲಿಂದ ಬಂದು ಕೊಡ್ತಿದ್ದಾರೆ ಫೋನ್ ಮಾಡಿ ಇಲ್ಲ ನೋಡಿ ಹೋಗ್ತಾ ಇದ್ದೀವಿ. ಆಯ್ತು ರಾಜ್ಯಾಧ್ಯಕ್ಷರು ಬಂದರು ಹೊರಟಿದ್ದಾರೆ. ಹೋಗ್ತೇನೆ. ಸಂಜೆಗೆ ಹೇಳ್ತೇನೆ. ಹೋಗ್ತೇನೆ ಈಗ, ಬರ್ತೀನಿ ಈಗ. ಆಯಿತಾ? ಹಾಂ 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 ಸರಿ. ಅವ್ರಿಗೆ ಯಾಕೆ ತಂದು ಕೊಡೋದು ಹುಚ್ಚ? ಅದು ಹೌದು, ಬರ್ತೀನಿ. ಹಾಂ ಅಂಥವ್ರು ಈಗಾಗಲೇ ಮುಖ್ಯ ಅತಿಥಿಯಾದಂಥ ಪತ್ರಕರ್ತ ಬಂಧುಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಬಂಧುಗಳೇ, ಇಂದಿನ ಕಾರ್ಯಕ್ರಮ ನಿಮ್ಮೆಲ್ಲರವಾಗಿದೆ. ದಯವಿಟ್ಟು ತಾವೆಲ್ಲರೂ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸಿಕೊಳ್ಳಲಿಕ್ಕೆ ಸಹಕರಿಸಬೇಕಾಗಿ ವಿನಂತಿ. ಓಟ ಅಶ್ವಿನಿ. ಜಿಲ್ಲಾ ಮಟ್ಟದ ಗಾಳಿಪಟ ಸ್ಪರ್ಧೆ ಹಾಗೂ ಗ್ಯಾಸ್ ಬೆಳೂರು ಮೇಳವನ್ನು ಸಂಭ್ರಮದಿಂದ ಆಚರಿಸುವ ಸಲುವಾಗಿ ನಾವಿಂದು ಇಲ್ಲಿ ಸೇರಿದ್ದೇವೆ. ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಇಂದು ನಿಮಗೆಲ್ಲರಿಗೂ ತಿಳಿದಿರುವಳೆ ಕುಮಾರಿ ರಕ್ಷಿತಾ ಸಂತಮೈಕರ ಶಾಲೆಯ ವಿದ್ಯಾರ್ಥಿನಿ.
ಹಿಂದೆ ಬನ್ನಿ. ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡುತ್ತಿದ್ದಾರೆ. ಕೈ ಚಪ್ಪಾಳೆ. ಒಟ್ಟುಗೂಡಿಸಿ ಸರ್ಕಾರದ ಸಹಾಯದೊಂದಿಗೆ ಇಂತಹ ಒಂದು ಅದ್ಭುತವಾದಂಥ ಮತ್ತೆ ಮನೋವಿಕಾಸ ಮತ್ತೆ ವಿಶೇಷವಾಗಿ ಏನಂದರೆ ಈ ಗಾಳಿಪಟ ಅಂದರೆ ಏನೋ ಖುಷಿ. ಗಾಳಿಪಟದಲ್ಲಿ ಅದೆಂಥದೋ ಒಂದು ಅದ್ಭುತ ಕೌಶಲ್ಯ. ಆ ಗಾಳಿಪಟ ಮಾಡಿ ಅದಕ್ಕೆ ಒಂದು ರೀತಿ ಮನೋವಿಕಾಸಕ್ಕೂ ಕೂಡ ದಾರಿ. ಮತ್ತೆ ಗಿಡ ಮರಗಳನ್ನ ತಪ್ಪಿಸಿ, ಗುಡ್ಡ ಬೆಟ್ಟಗಳನ್ನ ತಪ್ಪಿಸಿ, ಗಾಳಿಯ ಒಂದು ವೇಗವನ್ನು ಅನುಸರಿಸಿ ಗಾಳಿ ಇಲ್ಲ ಅಲ್ಲ. ಹೌದು. ಎಲ್ಲ ಕಡೆ ಆಗಿದೆ. ಗೋಣಿಕೊಪ್ಪ ಒಂದು ನಮ್ದು ಆಗಬೇಕು. ನಾವು ಒಂದು ಹೆಲ್ತ್ ಕ್ಯಾಂಪ್ ಏನಾದರೂ ಮಾಡೋಣ ಅಂತ ಒಂದು ಅದು ಈ ಕಡೆ ಎಲ್ಲಾದರೂ ಮಾಡೋದಾದ್ರೆ ಪೈಸಾರಿ ಮಾಡೋದು ಇಲ್ಲಿ ಕಮಿಟಿ ಎಲ್ಲ ಇದೆ, ಅಲ್ಲಿ ಮಾಡ್ಬೋದು. ಈಗ ನಿಮಗೆ ನಾನು ಸ್ವಲ್ಪ ನೋಡೋಣ ಇರ್ಬೋದಾ ಏನಂತ ಒಂಚೂರು ವಿಚಾರ ಅದೇ ಇನ್ನೊಂದ್ಸಲ ಮೆಂಬರ್ಸ್ ಆದವ್ರನ್ನೆಲ್ಲ ಸೇರಿಸ್ಬೇಕು. ಹೊಸದಾಗಿ ಮೆಂಬರ್ಶಿಪ್ ಮಾಡಬೇಕು ಅಂತ ಏನಿಲ್ಲ. ಅದು ಆಗಲ್ಲ. ಈಗ ಮೆಂಬರ್ ಆಗಿದೆ. ಆಪರೇಷನ್ ಸತ್ಯಸಾಯಿಯಲ್ಲಿ ಆಗಿ ಸರಿಯಾಗಿ ಸಕ್ಸಸ್ ಆಗಿಲ್ಲ. ಎಲ್ಲಿ ಯಾರಿಗೆ? ಇವ್ರಿಗೆ. ಈಗ ಪುನಃ ನಮ್ಗೆ ಹೋಗ್ಬೇಕು. ಈಗ ಸತ್ಯಸಾಯಿಲೇ ಮಾಡಿಸ್ಬೇಕು ಅಂತ ಅಥವಾ ಬೇರೆ ಮಾಡಿಸಬಹುದು ಅಂತ? ನಾವು ಟ್ರೀಟ್ಮೆಂಟ್ ಮಾಡ್ತಾ ಮಡಿಕೇರಿಲಿ ಡಾಕ್ಟರ್ ಎಂತ ಮೆಡಿಸಿನ್ ಈಗ ಕೊಡ್ತಾ ಇದೀನಿ. ಎಂತ ಹೇಳ್ತಾರೆ ಅವರು? ಅವ್ರು ನೋಡುವ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಪುನಃ ನಾಳೆ ಬೆಳಿಗ್ಗೆ ಹೋಗ್ತಾ ಇದೀನಿ. ಮಡಿಕೇರಿ ಅಷ್ಟೆಲ್ಲ ಬರೋ ಒಂದ್ಸಲ ಅಲ್ಲಿ ಕೇಳ್ಬೇಕು. ಆಫೀಸ್ ಇದೆ. ನೀವು ಆಟೋದವ್ರ ಜೊತೆ ಕೇಳಿದ್ರೆ ಒಂದು ಆಟೋದಲ್ಲಿ ಹೇಳ್ಬಿಟ್ರೆ 15 ರೂಪಾಯಿ ಕರ್ಕೊಂಡು ಬಿಟ್ಟು 6 ತಿಂಗಳಿಂದ 4 ತಿಂಗಳಿಂದ ಆಫೀಸ್ ಮಾಡಿದ್ದಾರೆ. ತುಂಬಾ ತಾಕತ್ರ ನಮ್ಗೆ. ಈಗ ಅಂದ್ರೆ ಹೇಗೆಲ್ಲೋ ಆಗಿ ಆಪರೇಷನ್ ಆಯ್ತು. ಆಪರೇಷನ್ ಆಗಿದ ಮೇಲೂ ಹಿಂಗೆ ಅಂತ ಹೇಳಿದ್ರೆ ನಾವು ಈ ತರ ಮಾಡಬಾರ್ದಿತ್ತು ಅವರು ಬೋಪಯ್ಯನವರು. ನಮಗೆ ಅಷ್ಟು ನಂಬಿಕೆ ಅವ್ರನ್ನ ಗೊತ್ತಿದೆ. ನಮಗೆ ಅವ್ರ ಸಣ್ಣದಿಂದನೇ ನಮಗೆ ಗೊತ್ತಿದೆ. ಅವ್ರನ್ನ ಅವ್ರ ಮನೆಯವ್ರನ್ನ ಎಲ್ಲರನ್ನ ಗೊತ್ತಿದೆ. ಆದ್ರೆ ಬೈಪಾಸ್ ಮಾಡಾಯ್ತು. ಪುನಃ ನೋವು ಕಮ್ಮಿ ಆಗಿದೆ, ನನಗೆ ಜಾಸ್ತಿ ಆಗ್ತಾ ಇದೆ. ಪುನಃ ಹೋದೆ ನಾನು ಕಳೆದ 1-2 ವಾರ ಮುಂಚೆ ಹೋಗಿದ್ದೆ ಅಲ್ಲಿಗೆ. ಅವಾಗ ಹೇಳಿದ್ರು ಆ ಡಾಕ್ಟರ್ ಟೆಸ್ಟ್ ಮಾಡ್ಬಿಟ್ಟು 7% ಸರಿ ಆಗ್ತದೆ, 20% ಹಿಂಗಿರುತ್ತೆ. ಅದ್ರ ಲಕ್ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಅದು ತೊಂದರೆಗಳು ಹೆಚ್ಚಾಗ್ತಾ ಕಮ್ಮಿ ಆಗ್ತದೆ. ಆರ್ಥಿಕಲು ಪ್ರಾಬ್ಲಮ್ಸ್ ಇದೆ ನಿಮಗೆ. ನೋಡುವ ಇದು ಕಳೆದ ವಾರ ಶನಿವಾರ ತಗೊಂಡಿದ್ದೆ. ತೋರಿಸ್ಬಿಟ್ಟಿದ್ವಿ ನಾವು ಹೋಗಿದ್ದು ಉಲ್ಟಾ. ಈಗ ನಾವು ಕ್ಯಾಂಪ್ ಏನಾದ್ರು ಮಾಡಿದ್ರೆ ಅಲ್ಲಿಗೆ ಬಂದು ನೀವು ಅಟೆಂಡ್ ಆಗ್ಬೋದಾ? ಅಂದ್ರೆ ಮಡಿಕೇರಿ ಇಲ್ಲೇ ಮಾಡೋಣ ಅಂತ ಒಂದು ಇಲ್ಲಿ ಆದ್ರೆ ಒಂದು 100-200 ಜನ ನಮಗೆ ಒಳ್ಳೇದು. ಮೆಂಬರ್ಶಿಪ್ ಇದೆ ಕಮ್ಮಿ 200 ಜಾಸ್ತಿ. ಹುಷಾರಿಲ್ದವ್ರು ಎಷ್ಟಿರ್ಬೋದು? ಹುಷಾರಿಲ್ಲದವ್ರು ಇದ್ದಾರಪ್ಪ. ಒಂದೇ ಕಾಯಿಲೆ ಅಂತಲ್ಲ, ಎಲ್ಲಾ ತರದ ಕಾಯಿಲೆ. ಮೆಂಬರ್ಶಿಪ್ ಮಾಡಿ ಕೊಟ್ಟಿರೋ ದುಡ್ಡೆಲ್ಲ ಏನ್ ಮಾಡ್ಕೊಂಡು ಹೋಯ್ದು ಗೊತ್ತಾ? ನೋಡಿ, ನಾಳೆ ಬೆಳಿಗ್ಗೆ ನೀವು ಹೊರಡಿ, ನಾನು ವಾಲ್ವ ಬಸ್ ಮಾಡಿರ್ತೀನಿ ಟಿಕೆಟ್ಗೆ. ನೀವು ಬೆಳಿಗ್ಗೆ ಹೋಗ್ಬಿಡಿ ಅಂತ ಹೋದ ವ್ಯಕ್ತಿ ಅವರು. ನಾವು ಹುಡ್ಕೊಂಡು ಆಟೋ ಮಾಡ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಆಟೋ ಮಾಡ್ಕೊಂಡು 6 ಗಂಟೆಗೆ ಹೋಗಿ ಬಸ್ ಸ್ಟ್ಯಾಂಡ್ ಕೊಟ್ಟು ಜನ ಇಲ್ಲ. ಇವ್ರು ನೋಡಿ ಇಲ್ಲಿ ಫೋನ್ ಮಾಡಿ ಕೇಳೋಪ್ಪ. ಕೇಳೋದು ನಾನು ಬೆಂಗಳೂರು ಇದ್ದೀನಿ, ನೈಟೇ ಬಂದ್ಬಿಟ್ಟೆ. ಹೋಗಿದ್ದಾ? ಯಾರೋ ಹೋಗಿದ್ರ ಜೊತೆಲಿ ಬಂದಿದ್ರು? ಅವರು ಹೇಳ್ಕೊಟ್ರು ನಮ್ಗೆ. ಯಾರು ಚೆನ್ನಾಗಿ ಮಡಿಕೇರಿ ಹೋಗಿ ಕೇಳಿದ್ರೆ 5 ಜನ ನಾವಿಬ್ರೆ ಖುದ್ದ ಕರ್ಕೊಂಡು ಹೋಗಿದ್ದೀವಿ ಪೇಷಂಟ್ ಗಳನ್ನ. ಒಬ್ಬರಿಗೆ ಮಣಿಪಾಲಲ್ಲಿ, ನಮ್ದೆಲ್ಲ ಮಣಿಪಾಲಲ್ಲೇ ಟೈಅಪ್, ಬೇರೆ ಎಲ್ಲ ಮಣಿಪಾಲಲ್ಲೇ ಮಾಡಿಸಿದ್ದಾರೆ. 5.5 ಲಕ್ಷದ ಆಪರೇಷನ್ ಫ್ರೀ. ಅವನಿಗೆ ಬಸ್ ಚಾರ್ಜ್ ಕೂಡ ಏನಿಲ್ಲ. ನಾವು ಕೇಳಿ ನೋಡಿ, ಒಂದು ಕರ್ಕೊಂಡೋಗಿ ಕರ್ಕೊಂಡ್ ಬರೋದು. ಮತ್ತೆ ಇನ್ನೊಬ್ಬರನ್ನ ಈಗ ಅವ್ರ ಜೊತೆ ಹೋದವರು ಇನ್ನೇನೋ ಒಂದು ಆಗ್ಬೇಕು ಅಂತ ಹೇಳಿ ಈಗ 2ನೇ ತಾರೀಕು ಅಡ್ಮಿಟ್ ಆಗಿ 3ನೇ ತಾರೀಕು ಬ್ಲಡ್ ಇದೆಲ್ಲ ರೆಡಿ ಮಾಡ್ಬೇಕು. ನಾವು 5ನೇ ತಾರೀಕು ಫಿಕ್ಸ್ ಆಗಿದೆ. ಶಿವಪ್ರಕಾಶ್ ಗಾಳಿಬೀಡು ಅವ್ರದ್ದು. ಇನ್ನಿಬ್ಬರು ಮಕ್ಕಳಿಗೆ ಅವರೇ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಕಳ್ಸಿದ್ದಾರೆ. 6 ತಿಂಗಳವರೆಗೆ ಆಪರೇಷನ್ ಬೇಡ ಅಂತ. ಅದಕ್ಕೋಸ್ಕರ ನಾವು ಕ್ಯಾಂಪ್ಗಳು ಮಾಡ್ಬಿಟ್ರೆ ಅಲ್ಲಿ ಕ್ಯಾಂಪಿಂದ ಕರ್ಕೊಂಡು ಹೋಗ್ತಾರೆ ಸುಲಭ ನಮಗೆ ಅನ್ಕೊಂಡು ಈಗ ಪೈಸಾರಿ ವೈಸ್ ನಾವು ಕ್ಯಾಂಪ್ಗಳು ಮಾಡೋಣ ಅಂತ ಬಂದಿದ್ದೀಗ. ಆದ್ರೆ ನಮಗೆ ಇನ್ನು ಚೆನ್ನೈನ ಕೊಟ್ಟಿಲ್ಲ. ನಿಜ ಒಂದ್ಸಲ ನಮ್ನ ಕರ್ಕೊಂಡ್ ಬರ್ಲಿಲ್ಲ.
ಈ ಪೈಸಾರಿ ಇದೆ ಅಷ್ಟೇ. ಇವತ್ತು ನಾವು ಹುಡ್ಕೊಂಡ್ ಬಂದಿದ್ದೀಗ ಇದೇ ರೋಡಿಂದ ಪುನಃ ವಾಪಸ್ ಬಂದಿದ್ದೀವಿ. ನಿಮ್ಮನ್ನ ನೋಡಿದ್ದೀನಿ, ಮೀಟಿಂಗ್ ಅಲ್ಲಿ ನೋಡಿದೇವಲ್ಲ, ನೀವೆಲ್ಲ ಇದ್ದೀರಲ್ಲ. ಅಂದ್ರೆ ನಮ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅವ್ರು ಮಾಡ್ಲಿಲ್ಲ ಆ ತರ. ಅವರೇ ಅಲ್ಲ ಅವರು ಕಂಡಿಲ್ಲ, ಅವರು ಕಾರ್ಯಾಧ್ಯಕ್ಷರಾಗಿದ್ರು. ಅವ್ರು ಅದು ಕೂಡ ಹೇಳಿದ್ರು 1 ಲಕ್ಷ ನಿಮಗೆ ಪಾಸ್ ಮಾಡಿ ಇಟ್ಟಿದೀವಿ ನಾವು, ನೀವು ಅಲ್ಲಿಗೆ ಬಂದ್ರೆ ನಾವು ಅದನ್ನ ನಂಬ್ಕೊಂಡು ಜೈ ಕರ್ನಾಟಕದವ್ರು ಮಾಡ್ತಾರೆ, ಜೈ ಕರ್ನಾಟಕದವ್ರು ಎಲ್ಲ ನಾವು ಹಾಗೆ ಎಲ್ಲರಿಗೂ ಹಾಗೆ ಕಾಯಿಲೆಗಳು ಜಾಸ್ತಿ ಆಯ್ತು. ಇನ್ನು ಏನು ಡಾಕ್ಟರ್ ಅಲ್ಲಿ ಆಪರೇಷನ್ ಮಾಡುವಾಗ ಹೇಳಿದ್ರು 1 ಬ್ಲಾಕ್ ಆಗಿ 2 ಬ್ಲಾಕ್ ಆಯ್ತು. ಇನ್ನೇನು ಸ್ವಲ್ಪ ಟೈಮ್ ಮಾತ್ರ ಇನ್ನೊಂದು ಅಟ್ಯಾಕ್ ಬರ್ಲಿಕ್ಕೆ ಸಾಧ್ಯತೆ ಇದೆ. 1 ವಾರದ ಆ ಕಡೆ ಈ ಕಡೆ ಆಯ್ತು. ಏನೋ ದೇವ್ರ ದಯದಿಂದ ಆಪರೇಷನ್ ಆಯ್ತು. 38 ಅಲ್ಲೇ 38. ಏನ್ ಹೆಸರು? ಚಂದ್ರ. ಅವ್ರನ್ನ ಕೇಳಿ ಅಂತ ಹೇಳು. ಆತ ఇప్పుడు మీకు ಗೊತ್ತಿರುತ್ತಲ್ಲ ಯಾರು ಅಂತ ಹೇಳಿ. ಅದು ಯಾವ ಆಫೀಸರ್ ಬಂದ್ರು ಫಸ್ಟ್ ಅಲ್ಲಿಂದಾನೆ ಅವ್ರು ಹೇಳಿ ಕಳಿಸ್ತಾರೆ. ಲೀಲ ಅವರ ಹತ್ರ ಈ 15 ತಾರೀಕಿಗೆ ಹೊರಡೋ ವ್ಯವಸ್ಥೆ ನಾವು ಮಾಡ್ತೀವಿ. ನೀವು ಇಲ್ಲಿ ಪೇಷಂಟ್ ಕರ್ಕೊಂಡು ಹೋಗೋದು ವಾಪಸ್ ಬಿಡೋ ವ್ಯವಸ್ಥೆ. ಅದಕ್ಕಿಂತ ಪುನಃ ಮಧ್ಯೆ ಬರ್ತೀವಿ. ಇನ್ನ 4 ದಿವಸದಲ್ಲಿ ಬರ್ತೀವಿ. 4 ದಿವಸದಲ್ಲಿ ಅವಾಗ ನೀವು ಯಾರೆಲ್ಲ ಏನೆಲ್ಲ ಪೇಷಂಟ್ಗಳು ಯಾವ ನಾವು ಅಂತ ಹೇಳ್ತೀನಿ ನಿಮಗೆ, ನಿಮ್ಮ ನಂಬಿಕೆನ ನೀವು ಖಂಡಿತ ನಂಬಿಕೆ ಇದೆ ಹಾಗೆ ಹೇಳ್ಬಿಟ್ರೆ ನಾಳೆ ಹಾಗೆ ಮಾಡೋದಾದ್ರೆ ನನ್ನ ಮನಮರ್ಯಾದೆ ಹೋಗ್ಬಿಡ್ತದೆ. ಯಾಕಂದ್ರೆ ಈ ಪೈಸಾರಿಯಲ್ಲಿ ಎಲ್ಲರಿಗೂ ನನ್ನ ಮೇಲೆ ಅಷ್ಟೊಂದು ಇದು ನಂಬಿಕೆ ಇದೆ. ಆ ನಂಬಿಕೆನ ಮಾತ್ರ ನೀವು ನಾವೀಗ 4-5 ದಿನ ಬಿಟ್ಟು ಬರ್ತೀವಿ. ನೀವು ಅಷ್ಟಲ್ಲಿ ಜನರನ್ನ ಮೀಟ್ ಮಾಡಿ ಯಾರಿಗೆ ಏನ್ ಸಮಸ್ಯೆ ಇದೆ ಬರ್ಕೊಂಡು ಪಟ್ಟಿ ಮಾಡಿದ್ರೆ ನಾವು ಬಂದ ಕೊಟ್ಟ ಉಂಟಲ್ಲ. ಅಥವಾ ನಿಮ್ಮ ಫೋನ್ ನಂಬರ್ ಕೊಟ್ಟಿರಿ. ಯಾವ ದಿವಸ ರಜೆ ಆಗಿದೆ ಏನಾರು ಇದೆಯಲ್ಲ? ಯಾವ ದಿವಸ? ಭಾನುವಾರ ಮತ್ತೆ ಸೋಮವಾರ. ಇಲ್ಲಿ ಎಲ್ಲ ಕೆಲಸ ಈಗ ಕಾಫಿ ಯಾವ ರಜೆ ಇರುತ್ತೆ ಭಾನುವಾರ ಎಲ್ಲ ಸಿಗ್ತಾರೆ. ನಾವು ಬರ್ತೇವೆ. ನಿಮ್ಗೆ ಯಾವ ದಿನ ಅನುಕೂಲ ಉಂಟು ಎಲ್ಲ ಸಿಗೋಂಗೆ ಭಾನುವಾರ ಬರ್ತಾರೆ. ಖಂಡಿತ ನಾವು ನಿಮಗೆ ಸಿಗ್ತೇವೆ ಆ ದಿನ. ಭಾನುವಾರ ಸಿಕ್ಕಿ ನಾವು ಎಲ್ಲ ಮಾತಾಡಿ. ಎಷ್ಟು ವಯಸ್ಸು? 38. ಎಷ್ಟು ವರ್ಷ ಪ್ರಾಬ್ಲಮ್ ಇದೆ? ಈಗ 1 ವರ್ಷ ಕಳೆದ ಡಿಸೆಂಬರ್ 15ರಿಂದ ಈ ಕಡೆ ಡಿಸೆಂಬರ್ 15 ಮೊದಲು ಹೊಟ್ಟೆ ನೋವಿತ್ತು ಇವರಿಗೆ, ಅದಾದ್ಮೇಲೆ ಸೌಖ್ಯ ಮೇಲೆ ಮತ್ತೆ ಇದು ಆಗಿದೆ. ಇದು ಬಂದ್ಮೇಲೆ ಹೊಟ್ಟೆ ನೋವು ಎಲ್ಲೋ ಇತ್ತು ಅಂತ ಗೊತ್ತಿಲ್ಲ. ಕೇಳಿ ಸರ್. ಸರ್, ಈ ಜೈ ಕರ್ನಾಟಕದವ್ರ ಹತ್ರ ನೀವೊಂದು ಅಪ್ಲಿಕೇಶನ್ ಕೊಟ್ಟು ಹಾರ್ಟ್ ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ ಜೈ ಕರ್ನಾಟಕ, ಅದು ನಿಮಗೆ ಸಹಾಯ ಮಾಡಿದ್ರ? ಮಾಡೋದಿಲ್ಲ. ಯಾವ ರೀತಿ ಸಹಾಯ ಮಾಡಿದ್ರು ಅವ್ರು ನಿಮಗೆ? ಎಲ್ಲ ರೀತಿ ಅಂತ ಹೇಳಿದ್ರೆ ಆಪರೇಷನ್ ಆಗಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಈಗ ಅಲ್ಲಿ ಹೋದ ತಕ್ಷಣ ನಿಮ್ಗೆ ಒಳ್ಳೆ ಸ್ಪಂದನೆ ನೀಡಿದ್ರ? ಒಳ್ಳೆ ಸ್ಪಂದನೆ. ಮತ್ತೆ ಅಲ್ಲಿ ಇಲ್ಲಿಂದ ಜೈ ಕರ್ನಾಟಕದವರೇ ಕರ್ಕೊಂಡು ಹೋದ್ರ ಅಥವಾ ನೀವೇ ಹೋದ್ರ? ಫಸ್ಟ್ ಜೈ ಕರ್ನಾಟಕವ್ರು ಕರ್ಕೊಂಡು ಲಾಸ್ಟ್ ಟೈಮಲ್ಲಿ ನನಗೆ ಕಳಿಸಿದ್ರು. ಬಸ್ ಚಾರ್ಜ್ ಎಲ್ಲ ಕೊಟ್ರು. ಅದ ಈಗ ಅದಕ್ಕೆ ಆಪರೇಷನ್ ಆಗಿದ್ದಕ್ಕೆ ಮುತ್ತಪ್ಪರೈ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಒಂದನೇ ಹೇಳ್ತಾ ಇದ್ದೀನಿ. ಈಗ ಮುತ್ತಪ್ಪರಯ್ಯನವರು ನಿಮಗೆ ಒಂದು ಇದೆಲ್ಲ ಹೆಲ್ಪ್ ಮಾಡಿ ಅಂತೇಳಿ ಕೊಡಗು ಜಿಲ್ಲಾ ಶಾಖೆಗೆ ನಿಮ್ಗೆ ಅವರು ಫೋನ್ ಮಾಡಿ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ಮಾಡಿಸಿದ್ದಾರೆ. ಅದಕ್ಕೆ ಮುಂದಿನ ಜನತೆಗಳಿಗೆ ನೀವೇನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ ಜೈ ಕರ್ನಾಟಕದ ಬಗ್ಗೆ? ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕಕ್ಕೆ ನಿಮ್ಮ ಮನೆಯವರೆಲ್ಲ ಮೆಂಬರ್ ಆಗಿದ್ದೀರಾ? ಮೆಂಬರ್ ಆಗಿದೆ. ನಿಮ್ಮ ಸ್ನೇಹಿತರಿಗೆಲ್ಲ ಜೈ ಕರ್ನಾಟಕ ಮೆಂಬರ್ ಆಗಿದ್ದು ಹೇಳ್ತೀರಾ? ಈಗ ಮುತ್ತಪ್ಪರಯ್ಯಗೆ ಏನು ಹೇಳ್ತೀರಾ? ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ಇಂಥ ಯಾರ ಪೇಷಂಟ್ಗಳಿದ್ರೆ ಕರ್ಕೊಂಡ್ ಬರ್ತೀರಾ ಜೈ ಕರ್ನಾಟಕಕ್ಕೆ? ಬರ್ತೀನಿ, ಖಂಡಿತವಾಗಿ ಕರ್ಕೊಂಡು ಬರ್ತೀನಿ. ಈ ಕೊಡಗು ಜಿಲ್ಲಾ ಅಧ್ಯಕ್ಷರು ಪ್ರಸನ್ನ ಭಟ್ರು ನಿಮಗೆ ಸಹಕಾರ ಕೊಟ್ರ? ಸಹಕಾರ ಕೊಟ್ಟರು. ಅವ್ರ ಆಫೀಸ್ ಹೋಗ್ತಾ ಇರ್ತೀರಾ ನೀವು? ಹೋಗ್ತಾ ಇರ್ತೀವಿ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಕೃತಜ್ಞತೆ ಕೊಡ್ತಾ ಇದ್ದೀನಿ. ವ್ಯಕ್ತಿತ್ವದ ಬಗ್ಗೆ? ಎಲ್ಲರೂ ಅಷ್ಟೇ. ನಾವು ಸಂಘಟನೆಯಲ್ಲಿ ಇರೋರ ಬಗ್ಗೆ? ಎಲ್ಲರ ಬಗ್ಗೆ ಧನ್ಯವಾದಗಳು ಸರ್. ಮತ್ತು ತುಂಬ ಧನ್ಯವಾದಗಳು. ಅವರು ಸಹ ಜೋರಾಗಿ ಬೋದು ಸರ್. ರೋಟರಿ ಕ್ಲಬ್ ಅವರಿಗೆ ಇನ್ನೂ ಧನ್ಯವಾದಗಳು. ಅವರು ಸಹ ಸಹಾಯ ನೀಡಿದ್ದಕ್ಕೆ. ಫೋನ್ ಮಾಡಿದರೆ ಅಲ್ಲಿಗೆ ಗೊತ್ತಾಗಿತ್ತು OTP ಮೀಟಿಂಗ್ ಆಗಿ ಸಿಕ್ಕಿದ್ರು ಅವರು. ಅದಕ್ಕೆ ಸಿಕ್ಕಿದ್ರು. ನನಗೆ ಹೇಳ್ತಾ ಇರೋದು ಇವರು ಮೀಟಿಂಗ್ ಇಟ್ಕೊಳ್ಳೋದು ನಮ್ಮ ಸೆಕೆಂಡ್ ಸಂಡೇ ಬಿಡ್ತಾರಲ್ಲ ಶನಿವಾರ ದಿನ ಅರ್ಧ ಗಂಟೆ ಇಲ್ಲ ಪಕ್ಕ ಪಕ್ಕ ಮನೆ ಎಲ್ಲ ಸಂಘದವ್ರನ್ನ ಸೇರಿಸ್ಕೊಳ್ಳಿ. ಇಲ್ಲಿರೋರೆಲ್ಲರನ್ನ ಎಲ್ಲ ಸಂಘದಿಂದ ಒಬ್ಬೊಬ್ಬರು ತಗೊಳ್ಳಿ. ಆಗ ಎಲ್ಲರಿಗೂ ಕೆಲಸ ಆಗುತ್ತೆ. ಇದ್ದೀವಿ ತುಂಬಾ ಪದಾಧಿಕಾರಿಗಳೆಲ್ಲ ಇನ್ನೆಷ್ಟು ವಯಸ್ಸಾಗಬೇಕಂತ ಅಲ್ಲ ನೋಡಿದ್ರಾದ್ರೂ ಗೊತ್ತಾಗಲ್ಲ. ಅವ್ರಿಗೆ ಹೇಳೋದು ನಮ್ಗೆ ಆಗಿಲ್ಲ ಆದ್ರೆ ನೆಕ್ಸ್ಟ್ ಇಯರ್ ಕೊಡ್ತೀವಿ ಅಂತ. ಮೊನ್ನೆ ಆದ್ರೆ ಅಂತ ಏನಿಲ್ಲ. ಈಗ ನೀವು ಆಗೋದಾದ್ರೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದರಿಂದ ಕೊಟ್ಟು ನಮ್ಮ ಅಲ್ಲಿ ಆಫೀಸ್ AB ಸ್ಕೂಲ್ ಹತ್ರ ಜೈ ಕರ್ನಾಟಕ ಆಫೀಸ್ ಅಂದ್ರೆ ನೋಡು ಈ ತಿಂಗಳು ಒಂದ್ಸಲಿ ನೋಡ್ತೀನಿ. ನೋಡಿ ಇಲ್ಲ ಅಂದ್ರೆ ನೀವು ಅಲ್ಲಿ AB ಸ್ಕೂಲ್ ಹತ್ರ ಹತ್ರ ಜೈ ಕರ್ನಾಟಕ ಆಫೀಸ್ ಬಾದು
ಅದೇ ಅಂಗಡಿ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಇದೆ. ಗೊತ್ತಾಗುತ್ತೆ, ಯಾರಾದ್ರೂ ಕೇಳ್ತಾ ತೋರಿಸ್ತಾರೆ ಆಫೀಸ್. ಅಲ್ಲಿಗೆ ಬಂದ್ರೆ ಕರ್ಕೊಂಡೇ ಹೋಗ್ತಾರೆ, ಯಾರಾದ್ರೂ ಇರ್ತಾರೆ. ತುಂಬಾ ಜನಕ್ಕೆ ಈಗ ಮಾಡಿಸಿ ಕೊಟ್ಟಿದ್ವಿ. ಮತ್ತೆ 3ನೇ ಮೇಲಲ್ಲಿ ಒಂದು ನೀರಿನ ಸಮಸ್ಯೆ ಇತ್ತು, ಅದು ಈಗ ಆಗಿದೆ. ತುಂಬಾ ವಿಶ್ರಾಂತಿ ವೇತನಕ್ಕೆ ಹಾಕಿದೆ, ಅದು ಆಗೋದಿಲ್ಲ ಅಂತ ಹೇಳಿದ್ರು. ಕಡೆಗೆ ಇನ್ನು ವಿಡೋ ನಮ್ಮ ಯಜಮಾನ್ರು ತೀರೋದ್ರು, ಅದಕ್ಕೂ ಸತ ಹಾಕಿದೆ. ಅದೇನಾಯ್ತು? ಅದು ನಿಮ್ಮ ಇಲ್ಲಿ ಸಮಸ್ಯೆ ಲೋಕಲ್ ಏನಿದೆ ಅದನ್ನ ನಿಮಗೆ ಬಂದು ಹೇಳೋ ತರ. ಈಗ ಬೇರೆ ಜನ ನಿಮಗೆ ಒಂದು ಬಂದು ಹೇಳ್ತಾರೆ, ನೀವ್ ಅದನ್ನ ನಮಗೆ ಅಲ್ಲಿ ಆಫೀಸ್ ನಾವು ಅದನ್ನ ನಾವು ಬಂದು ಪರಿಶೀಲನೆ ಮಾಡಿ ನಾವಿಲ್ಲಿ ಈಗ ಒಂದ್ ಏರಿಯಾದಲ್ಲಿ ನಿಮ್ಮಲ್ಲಿ ಏನಾದ್ರು ಹೋರಾಟ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬರೀ ಒಂದು 20-25 ಜನ ಸೇರಿದ್ರೆ ಸಾಲದು. ಅದು ಜನಕ್ಕೆ ಕಣ್ಣಿಗೆ ಬೀಳಲ್ಲ ಯಾರಿಗೂ. ನಾವ್ ಎಲ್ಲಾ ವಾರ್ಡ್ಗಳಿಂದ 20-20 ಜನ ಬಂದ್ ನಿಂತ್ರೆ ಅದಕ್ಕೊಂದು ಬಲ ಜಾಸ್ತಿ. ಜನ ಬಲ ತುಂಬಾ ಮುಖ್ಯ ಈಗಿನ ಹೋರಾಟಕ್ಕೆ ಅಂತ. ಬೇರೆ ತರ ಬಲ ಬೇಡ, ಅದಕ್ಕೋಸ್ಕರ ವಾರ್ಡ್ ವೈಸ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಯಾರಾಗಿದ್ದು ಆಟೋದು ಒಬ್ರು, ಅದು ಕೊಡಗು ಜಿಲ್ಲೆಗೆ ಮಾತ್ರ 9 ಜನ ಒಂದು ಪಟ್ಟಿ ಅದನ್ನ ಮಾಡಿ ನೀವೇ ನೋಡಿ ಯಾರೆಲ್ಲ ಸ್ವಲ್ಪ ನಿಮ್ಮ ಸಂಘದಲ್ಲೇ ಒಡಿಪಿಲೇ ಬೇಕು ಅಂತ ನಮಗಿಲ್ಲ. ನಾವು ಒಡಿಪಿ ಮಾತ್ರ ಅಲ್ಲ, ಶ್ರೀಶಕ್ತಿ ಮಾತ್ರ ಅಲ್ಲ, ರಾಜಕೀಯ ರಹಿತವಾಗಿ ರಾಜಕೀಯ ವ್ಯಕ್ತಿಗಳು ಕೌನ್ಸಿಲರ್ಸ್ ಎಲ್ಲ ಬೇಡ ನಮ್ಗೆ, ಯಾಕಂದ್ರೆ ಅವ್ರ ಪಕ್ಷದ ಮುಖಾಂತರ ಮಾಡಿಸ್ಕೊಳ್ಳೋದು ಅದೆಲ್ಲ ನಮಗೆ ಬೇಡ. ರಾಜಕೀಯ ರಹಿತವಾಗಿ ಯಾರು ಸ್ವಲ್ಪ ಮುಂದೆ ಬಂದು ಕೆಲಸ ಮಾಡ್ಬೋದು, ಓಡಾಡ್ತಾರೆ, ಸ್ವಲ್ಪ ಮುಂದೆ ಬಂದು ಕೆಲಸ ಮಾಡುವಂತ ಇಂಟ್ರೆಸ್ಟ್ ಬೇರೆಯವ್ರಿಗೆ. ನಬಾರ್ಡ್ನಿಂದ ಮಾಡಿ ಕೊಡ್ತಾರೆ, ಮತ್ತೆ ಶಹರಿ ರೋಜ್ಗಾರ್ ಯೋಜನೆಯಿಂದ ಮಾಡಿ ಕೊಡ್ತಾರೆ. ಇವಾಗ ಹಾಗಾಗಿ ನಮ್ಗೆ ಬಿಲ್ಡಿಂಗ್ ಸ್ವಲ್ಪ ಪ್ರಾಬ್ಲಮ್. ತುಂಬಾ ಬಂದ್ಬಿಡುತ್ತೆ ನಮಗೆ. ಅದು ಈಗ ನಿಮ್ದು ಒಂದೊಂದು ಹೇಳ್ತೀರಾ ಅಲ್ಲ, ನಿಮ್ಮ ಅಂಗನವಾಡಿ ಅಂತ ಅಲ್ಲ ಬಿಟ್ಟು ಬೇರೆ ಏನಾದ್ರೂ ಇದೆ ಅಲ್ಲ, ಬೇರೆ ಏನ್ ಸಮಸ್ಯೆ ಅಂತ ಹೇಳಿ ಮೂಲಭೂತ ಸೌಕರ್ಯ ಏನೆಲ್ಲ ಬಡವರಿಗೆ ಹೊಂದಿಸ್ಬೋದಲ್ಲ. ಈಗ ಅದಲ್ಲದೆ ಬೇರೆ ಯಾರೋ ಹಿಂಸೆ ಕೊಡ್ತಾ ಇರ್ತಾರೆ, ಯಾವ ತರದ್ದಾದ್ರು ಅದೆಲ್ಲ ನಾವು ಒಂದು ಕೂತು ಮಾತಾಡಿ ಸರಿ ಮಾಡಿ ಕೊಡುವಂತ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರುತ್ತೆ. ಅಂದ್ರೆ ನಮ್ಮ ಸಮುದಾಯ ಉತ್ತಮ ರೀತಿಯಲ್ಲಿ ನಡಿಬೇಕಲ್ವಾ, ಅದಕ್ಕೆ ಸ್ವಲ್ಪ ಕುಂದುಕೊರತೆಗಳು ಇರ್ತದಲ್ವಾ ಚಿಕ್ಕದು. ಈಗ ಬಡವರಿಗೆ ಅದೇ ಯೋಜನೆಗಳು ಹುಷಾರಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಬಂದು ಒಂದು ಸ್ವಲ್ಪ ಅರ್ಜಿ ಕೊಟ್ಟು ಮಾಡಿದ್ರೆ ನಮಗೆ 15ನೇ ತಾರೀಕು ಕ್ಯಾಂಪ್ ಇದೆ. ಅಂತದೆಲ್ಲ ಮಾಡ್ತೀರಾ? ಇಲ್ಲ, ತುಂಬಾ ಮಾಡಕ್ಕಾಗಲ್ಲ. ಸರ್ಜರಿ ಎಲ್ಲ ಮಾಡಿ ಕೊಡ್ತೀವಿ. ಸರ್ಜರಿ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಅಮ್ಮ ಅದೆಲ್ಲ ಎಷ್ಟು ಮಾಡಿ ಪರ್ಚೇಸ್ ಹಾಗೆ ಇಟ್ಕೊಂಡು ಸಾಕು. ನಿಮ್ಮ ಸಾಕು ಹಾಂ ಬಂದು ಜೈ ಕರ್ನಾಟಕ, ನೀವು ಫೋಟೋ ಇಟ್ಟು ಈ ಕಡೆ ಫೋಟೋ ಸ್ವಲ್ಪ ನಿಂದೆ ಸ್ವಲ್ಪ ವಿಡಿಯೋ ಮುಂದೆ ಅವ್ರಿಗೆ ಮುಂದೆ ಬಿಡಿ ಸರ್.
ಚೆನ್ನಾಗಿದೆ ಎಲ್ಲರೂ ಕಟ್ ಮಾಡಿಕೊಡಿ ಎಲ್ಲರೂ ಹೌದಾ ಇದೆ ಅಲ್ಲ ಅದರಲ್ಲಿ ಊಟನೂ ಮಾಡ್ದೆ ಹಂಗೆ ಫಸ್ಟ್ ತಗೊಳ್ಳಿ ರೈಟ್
ಅಲ್ಲ ಅನ್ಸುತ್ತೆ ಮತ್ತೆ ನಿಮಗೆ ಗೊತ್ತಿಲ್ಲ ಅವರು ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ ಬೇಗ ಬೆಳಿಗ್ಗೆ ಅದೇ ಒಳಗಡೆಗೆ ಇದು ಇವ್ರದ್ದು ಜಾಫರ್ ಸರ್ ಕಾಲೇಜ್ ಎಲ್ಲ ಹೆಚ್ಚು ಸಾಕಾ? ನಾವು ಎಲ್ಲ ಕರ್ಕೊಂಡೋಗಿ ಫ್ರೀಯಾಗಿ ಮಾಡಿಸಿಕೊಡ್ತೀವಿ. ಸೋಮವಾರ ಬೆಳಿಗ್ಗೆ ನಾವು ಪುನಃ ಚಂದಂಗೊಲ್ಲಿಗೆ ಬರ್ಲಿಕ್ಕಿದೆ. ಬರುವಾಗ ನಾವು ಇಲ್ಲಿ ಪುನಃ ನಿಮ್ಮನ್ನು ಭೇಟಿ ಆಗೋದಾ? ನಾನು ಎಲ್ಲಿನೂ ಬರ್ಬಿಟ್ಟು ಇಲ್ಲ ಇಲ್ಲ ಬೇಡ, ನಾವು ಇಲ್ಲೇ ಬಂದು ಭೇಟಿ ಮಾಡ್ತೀವಿ. ನೀವು ಇಲ್ಲಿ ಇರ್ತೀರಾ ಸೋಮವಾರ? ಸೋಮವಾರ ಮಡಿಕೇರಿ ಹೋಗ್ತೀವಿ. ಫೋನ್ ನಂಬರ್ ಕೊಟ್ಬಿಡಿ, ಅವ್ರು ಮಾತಾಡ್ಕೊತಾರೆ. ಒಂದು ಹುಡುಗಿಗೆ ಕಣ್ಣು ಕಾಣಲ್ಲ, ಒಂದು ಅಕಸ್ಮಾತ್ ಈ ಟ್ರೈನಿಂಗ್ ಹೋಗೋ ಮಕ್ಕಳಿಗೆ ಫಾರ್ಮರ್ DH ಆಫೀಸ್ ಡಿಸ್ಟ್ರಿಕ್ಟ್ ಚಾರ್ಜ್ ಹೋಗ್ಬಿಟ್ಟು ಅಲ್ಲಿಂದ ಪತ್ರ ಬೇಕಾ? ಇಲ್ಲ, ಇಲ್ಲಿಂದ ನಾವು ರೇಷನ್ ಕಾರ್ಡು ಅದು ಮತ್ತೆ ಐಡೆಂಟಿ ಕಾರ್ಡು ಹೋಗ್ಬಿಟ್ಟು ಇದೆಲ್ಲ ತಗೊಂಡು ಹೋಗ್ತೇನೆ. ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ಪರೀಕ್ಷೆ ಮಾಡಿದ ನಂತರ ಮತ್ತೆ ಅಲ್ಲಿಂದ ಫಾರಮ್ ಕೊಡ್ತಾರೆ, ತಂದು ಮತ್ತೆ ಪೆನ್ಷನಿಗೆ ಬರ್ತಾರೆ. ಹೌದು, ಅದು ತುಂಬಾ ಕಣ್ಣು ಕಾಣಿಸಲ್ವಾ? ಏನು ಕಣ್ಣು? ಅರ್ಧ ಕಣ್ಣು ಅಂತ ಹೇಳ್ತಾರೆ. ಈ ತರ ಮೊದಲೇ ಹುಟ್ಟುವಾಗನೇ ಎಷ್ಟು ವರ್ಷದ ಸುಮಾರು ಬುಕ್ಗಳು ಇರ್ತಾವಲ್ಲ ಬಿಟ್ಟು ಅಂತ ಸಮಸ್ಯೆಗಳಿಗೂ ನಾವು ಇದು ಮಾಡ್ತೀವಿ. ನಿಮಗೆ ಕಣ್ಣದೀಗ ಈಗ ಹೇಳಿದ್ರಲ್ವಾ ಪೆನ್ಷನ್ ಇದು ಮಾಡ್ತೀವಿ. ಅಕಸ್ಮಾತ್ ಪೆನ್ಷನ್ಗೆ ಹೋಗಿ ಕೊಟ್ಟಾಗ ನಿಮಗೆ ಲಂಚ ಕೇಳ್ತಾರೆ, ಒಂದು 300 ಕೊಡಿ 400 ಅಲ್ಲ ಹೇಳಿದ್ರೆ ಅಂತದ ಕೊಟ್ರೆ ಅಂತದ್ ಇದ್ರೆ ನಮಗೆ ತಿಳಿಸಿ, ನಾವ್ ಅದನ್ನ ಬಂದು ನಿಂತು ಮಾಡಿಕೊಡ್ತೀವಿ. ನೀವು ಆತರ ಕೊಡ್ಬೇಕು ಏನಾದ್ರು ಕೇಳಿದ್ರು ಅಷ್ಟು ಕೊಟ್ರೆ ಸಿಗ್ಬೋದು, ಬೇಗ ಆಗ್ಬೋದು, ಆತರ ಏನ ನೀವು ಇದ್ ಮಾಡೋದು ಬೇಡ. ನಮಗೆ ಒಂದು ಫೋನ್ ಮಾಡಿ ನೀವು ಹೇಳಿದ್ರೆ ಸಾಕು. ಇಲ್ಲ ಮೇಡಮ್, ಅದಕ್ಕೆಲ್ಲ ಕೊಡುವಂತ ಇಲ್ಲ ಕೇಳ್ತಾರೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ನಮ್ಮ ಎದುರುಗಡೆ ಒಂದು ಹೆಂಗ್ಸ್ ಹತ್ರ ಕೇಳ್ಬಿಟ್ಟು ಲಾಸ್ಟಿಗೆ 300 ರೂಪಾಯಿ ಏನಿದ್ರು ನಾವು ಅದು ಲಾಸ್ಟಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ಮೇಲೆ ಮತ್ತೆ ಸುಮ್ಮನೆ ಬಾಯಿ ಮುಚ್ಚಿ ಕೊಟ್ಟಿದ್ದಾರೆ. ಇವತ್ತು ಬನ್ನಿ, ನಾಳೆ ಬನ್ನಿ, ಯಾಕಂದ್ರೆ ಈಗ ಏನಂತ ಹೇಳಿದ್ರೆ ಒಂದು ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ಮಾಡೇ ಮಾಡ್ತಾರೆ. ಈಗ ಇದೆ ಅಂತ ಹೇಳಿದ್ರೆ ಎದುರ್ತಾರೆ. ನಾನು ಹಾಗೆ ಸ್ವಲ್ಪ ಸುಮಾರು ಟೈಮ್ ತುಂಬಾ ಹುಷಾರಿಲ್ಲ. 1980 ಪ್ಲೇಸಸ್ ಬೇಕಲ್ಲ ಅಷ್ಟೇ. ಹ್ಞೂ